ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾರು ಏನು ಎತ್ತ ರಣತಂತ್ರಗಳ ಬಗ್ಗೆ ಭಾರಿ ಚರ್ಚೆಗಳಾಗುವಾಗ ಡಿಕೆ ಶಿವಕುಮಾರ್ ಈಗ ಶತ ಪ್ರಯತ್ನದಲ್ಲಿದ್ದಾರೆ. ಸಿಎಂ ಸ್ಥಾನವನ್ನ ಪಡ್ಕೊಳ್ಳೇಬೇಕು ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಮೂಲಕ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇರೋದು. ಬಿಹಾರ್ ಚುನಾವಣೆಯ ಬಳಿಕ ಸಂಸತ್ ಅಧಿವೇಶನ ನಡೆಯುತ್ತೆ. ಅಧಿವೇಶನ ಪ್ರಾರಂಭ ಆದ್ರೆ ರಾಹುಲ್ ಮತ್ತೆ ಬ್ಯುಸಿ ಆಗ್ತಾರೆ. ಸೊ ಅಧಿವೇಶನದ ಬಳಿಕ ರಾಹುಲ್ ವಿದೇಶ ಪ್ರವಾಸ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ನವೆಂಬರ್ನಲ್ಲಿ ಆಗ್ಲಿಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಕನಸು ಭಗ್ನ ಆಗಬಹುದು. ಸಿಎಂ ಸ್ಥಾನಕ್ಕಾಗಿ ಶತ ಪ್ರಯತ್ನ ಮಾಡ್ತಾ ಇರುವಂತಹ ಡಿಕೆ ಶಿವಕುಮಾರ್ಗೆ ಏನಾಗಬಹುದು, ಆರಂಭದಲ್ಲಿಯೇ ವಿಘ್ನ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸೊ ಸಿಎಂ ಸ್ಥಾನಕ್ಕಾಗಿ ಶತ ಪ್ರಯತ್ನ ಮಾಡ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ಒಂದ್ ಕಡೆ, ಪ್ರಿಯಾಂಕಾ ಗಾಂಧಿ ಮೂಲಕ ನಿರಂತರವಾದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಹಾರ್ ಚುನಾವಣೆ ಬಳಿಕ ಸಂಸತ್ ಅಧಿವೇಶನ ನಡೆಯುತ್ತೆ. ಅಧಿವೇಶನ ಆರಂಭ ಆದ್ರೆ ರಾಹುಲ್ ಗಾಂಧಿ ಮತ್ತೆ ಬ್ಯುಸಿ ಆಗ್ತಾರೆ. ಅಧಿವೇಶನದ ಬಳಿಕ ರಾಹುಲ್ ವಿದೇಶ ಪ್ರವಾಸ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ನವೆಂಬರ್ನಲ್ಲಿ ಆಗಲಿಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಕನಸು ಭಗ್ನವಾಗಬಹುದು. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಹನುಮಂತ, ಗಮನಿಸ್ತಾ ಇದೀವಿ ಈಗಾಗಲೇ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ಫಲ ಕೊಡಬಹುದಾ, ಹೇಗೆ? ಶ್ರೀಪಾದ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೋ ಇಲ್ವಾ ಅನ್ನುವಂಥದ್ದೇ ಈಗ ಚರ್ಚೆ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ನವೆಂಬರ್ ಕ್ರಾಂತಿ ಆಗ್ಬಿಡುತ್ತೆ ಕಾಂಗ್ರೆಸ್ ನಲ್ಲಿ ಅನ್ನೋಂಥ ಚರ್ಚೆಗಳು ಜೋರಾಗಿದೆ. ಆದ್ರೆ ಆ ಕ್ರಾಂತಿ ಸಚಿವ ಸಂಪುಟಕ್ಕಾಗತ್ತಾ ಅಥವಾ ಸಿಎಂ ಕುರ್ಚಿಗೆ ಆಗುತ್ತಾ ಅನ್ನೋಂಥದ್ದೇ ಈಗ $1 ಮಿಲಿಯನ್ ಪ್ರಶ್ನೆ ಆಗಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾದಂತಹ ಪ್ರಯತ್ನಗಳನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಆಂತರಿಕವಾಗಿ ಡೆಡ್ಲೈನು ಕೂಡ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಈ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಏನಿದೆ ಅದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ವಿಚಾರ ಏನಂತಂದು ಹೇಳಿದ್ರೆ, ಇಲ್ಲಿ ರಾಜ್ಯ ರಾಜಕೀಯ ನಾಯಕರಲ್ಲಿ ಒಂದಷ್ಟು ರಾಜ್ಯ ನಾಯಕರಲ್ಲಿ ಪರವಾದ ವಾದವನ್ನು ನಡೀತಾ ಇದೆ, ವಿರೋಧವಾದ ವಾದವನ್ನು ಕೂಡ ನಡೀತಾ ಇದೆ. ಆದ್ರೆ ಹೈಕಮಾಂಡ್ ಮುಂದೆ ಈ ಕ್ಷಣದವರೆಗೂ ಕೂಡ ಯಾವುದೇ ರೀತಿಯ ಒಂದು ಮಹತ್ತರ ಚರ್ಚೆಗಳಿಗೆ ಬರ್ತಾ ಇಲ್ಲ. ಅಲ್ಲಿ ಚರ್ಚೆಗೆ ಬರ್ತಾ ಇಲ್ಲ ಅನ್ನುವಂಥದ್ದೇ ಸದ್ಯಕ್ಕೆ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟೆನ್ಷನ್. ಯಾಕೆಂತಂದು ಹೇಳಿದ್ರೆ ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ಅನೇಕ ಬಾರಿ ಪ್ರಯತ್ನಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂತದ್ದಾಗಿರ್ಬೋದು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತದ್ದಾಗಿರ್ಬೋದು, ನಿರಂತರಗಳ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ನವೆಂಬರ್ ನಲ್ಲಿ ಏನಾದ್ರೂ ಕ್ರಾಂತಿಯ ಮುನ್ನುಡಿ ಬರೆದು ಅಲ್ಲಿಗೆ ಶುರುವಾಯ್ತು ಅಂತಂದು ಹೇಳಿದ್ರೆ ಅದು ಮಾರ್ಚಿನವರೆಗೂ ಕೂಡ ಒಂದು ಮುಗಿಯುವಂತ ಸಾಧ್ಯತೆಗಳಿದಾವೆ. ಮತ್ತೊಂದು ಕಡೆಗೆ ಇಲ್ಲಿ ಒಂದೊಮ್ಮೆ ಸಿಎಂ ಬದಲಾವಣೆ ಅನ್ನುವಂಥ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸ್ಥಾನಮಾನ ಏನು, ಅವರ ನಂತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಮಾಸ್ ಲೀಡರ್ಶಿಪ್ ಕೊಡುವಂಥವ್ರು ಯಾರು ಅನ್ನೋಂಥ ಒಂದಷ್ಟು ಚರ್ಚೆಗಳಿರುವಂಥ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ಇಲ್ಲಿ ಏನಾದ್ರು ಬದಲಾವಣೆ ಆಯಿತು ಅಂದರೆ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಒಂದಷ್ಟು ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ಬೋದು. ಮುಂಬರುವಂಥ ದಿನಗಳಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ತಲೆನೋವು ಆಗುವಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಮಹತ್ವದ ತೀರ್ಮಾನ ಆಗಬೇಕು ಅಂತಂದು ಹೇಳಿದ್ರೆ ಬಿಹಾರ್ ಚುನಾವಣೆ ಏನಿದೆ ಅದು ಮಹತ್ವದ ಪಾತ್ರ ವಹಿಸುತ್ತೆ. ಆ ಚುನಾವಣೆ ಬಂದ ನಂತರದಲ್ಲಿ ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಸಂಸತ್ ಅಧಿವೇಶನ ಶುರುವಾಯಿತು ಅಂತಂದು ಹೇಳಿದ್ರೆ ಬ್ಯುಸಿ ಆಗ್ಬೋದು. ಅದಾದ ನಂತರದಲ್ಲಿ ವಿದೇಶಿ ಪ್ರವಾಸಕ್ಕೂ ಕೂಡ ಹೋಗುವಂತ ಸಾಧ್ಯತೆಗಳಿರುವಂತ ಕಾರಣಕ್ಕಾಗಿ ನವೆಂಬರ್ನಲ್ಲಿ ಶುರುವಾಗಿ ಒಂದು ಕೆಲಸ ಶುರುವಾದ್ರೆ ಅದು ಬೇಗ ಮುಗಿಯುತ್ತೆ. ಇಲ್ಲ ಅಂತಂದು ಹೇಳಿದ್ರೆ ನನ್ನ ಪ್ರಯತ್ನವೇ ವಿಳಂಬ ಆದ್ರೆ ಅಧಿಕಾರ ಸಿಗುವಂತದ್ದು ಮತ್ತಷ್ಟು ವಿಳಂಬ ಆಗ್ಬೋದು ಅನ್ನೋಂಥ ಆತುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಂತ ಇರೋ ಕಾರಣಕ್ಕಾಗಿ ಆಂತರಿಕವಾಗಿ ತಮ್ಮದೇ ಆದಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಟೀಮು ಮತ್ತೆ ಅವರ ವಾದ ಏನಂತಂದು ಹೇಳಿದ್ರೆ ಏಕಾಏಕಿಯಾಗಿ ಬದಲಾವಣೆ ಮಾಡಿದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ ಅನ್ನೋ ವಾದವನ್ನ ಇಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ಮನದಲ್ಲಿ ಏನಿದೆ, ತನ್ನ ಗುಟ್ಟು ಏನಿದೆ ಅನ್ನೋದು. ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾರು ಏನು ಎತ್ತ ರಣತಂತ್ರಗಳ ಬಗ್ಗೆ ಭಾರಿ ಚರ್ಚೆಗಳಾಗುವಾಗ ಡಿಕೆ ಶಿವಕುಮಾರ್ ಈಗ ಶತ ಪ್ರಯತ್ನದಲ್ಲಿದ್ದಾರೆ. ಸಿಎಂ ಸ್ಥಾನವನ್ನ ಪಡ್ಕೊಳ್ಳೇಬೇಕು ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಮೂಲಕ
ನಿರಂತರ ಪ್ರಯತ್ನವನ್ನ ಮಾಡ್ತಾ ಇರೋದು. ಬಿಹಾರ ಚುನಾವಣೆಯ ಬಳಿಕ ಸಂಸತ್ ಅಧಿವೇಶನ ನಡೆಯುತ್ತೆ. ಅಧಿವೇಶನ ಪ್ರಾರಂಭ ಆದ್ರೆ ರಾಹುಲ್ ಮತ್ತೆ ಬ್ಯುಸಿ ಆಗ್ತಾರೆ. ಸೊ ಅಧಿವೇಶನದ ಬಳಿಕ ರಾಹುಲ್ ವಿದೇಶ ಪ್ರವಾಸ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ನವೆಂಬರ್ನಲ್ಲಿ ಆಗ್ಲಿಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಕನಸು ಭಗ್ನ ಆಗಬಹುದು. ಸಿಎಂ ಸ್ಥಾನಕ್ಕಾಗಿ ಶತ ಪ್ರಯತ್ನ ಮಾಡ್ತಾ ಇರುವಂತಹ ಡಿಕೆ ಶಿವಕುಮಾರ್ಗೆ ಏನಾಗಬಹುದು, ಆರಂಭದಲ್ಲಿಯೇ ವಿಘ್ನ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸೊ ಸಿಎಂ ಸ್ಥಾನಕ್ಕಾಗಿ ಶತ ಪ್ರಯತ್ನ ಮಾಡ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ಒಂದ್ ಕಡೆ, ಪ್ರಿಯಾಂಕಾ ಗಾಂಧಿ ಮೂಲಕ ನಿರಂತರವಾದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಹಾರ ಚುನಾವಣೆ ಬಳಿಕ ಸಂಸತ್ ಅಧಿವೇಶನ ನಡೆಯುತ್ತೆ. ಅಧಿವೇಶನ ಆರಂಭ ಆದರೆ ರಾಹುಲ್ ಗಾಂಧಿ ಮತ್ತೆ ಬ್ಯುಸಿ ಆಗ್ತಾರೆ. ಅಧಿವೇಶನದ ಬಳಿಕ ರಾಹುಲ್ ವಿದೇಶ ಪ್ರವಾಸ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ನವೆಂಬರ್ನಲ್ಲಿ ಆಗಲಿಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಕನಸು ಭಗ್ನವಾಗಬಹುದು. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಹನುಮಂತ, ಗಮನಿಸ್ತಾ ಇದೀವಿ ಈಗಾಗಲೇ ಎಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವರ ಪ್ರಯತ್ನ ಫಲ ಕೊಡಬಹುದಾ, ಹೇಗೆ? ಶ್ರೀಪಾದ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೋ ಇಲ್ವಾ ಅನ್ನೋಂಥದ್ದೇ ಈಗ ಚರ್ಚೆ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ನವೆಂಬರ್ ಕ್ರಾಂತಿ ಆಗ್ಬಿಡುತ್ತೆ ಕಾಂಗ್ರೆಸ್ನಲ್ಲಿ ಅನ್ನೋಂಥ ಚರ್ಚೆಗಳು ಜೋರಾಗಿದೆ. ಆದ್ರೆ ಆ ಕ್ರಾಂತಿ ಸಚಿವ ಸಂಪುಟಕ್ಕಾಗತ್ತಾ ಅಥವಾ ಸಿಎಂ ಕುರ್ಚಿಗೆ ಆಗುತ್ತಾ ಅನ್ನೋಂಥದ್ದೇ ಈಗ $1,000,000 ಪ್ರಶ್ನೆ ಆಗಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾದಂತಹ ಪ್ರಯತ್ನಗಳನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಆಂತರಿಕವಾಗಿ ಡೆಡ್ಲೈನು ಕೂಡ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಈ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಏನಿದೆ ಅದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ವಿಚಾರ ಏನಂತಂದು ಹೇಳಿದ್ರೆ, ಇಲ್ಲಿ ರಾಜ್ಯ ರಾಜಕೀಯ ನಾಯಕರಲ್ಲಿ ಒಂದಷ್ಟು ರಾಜ್ಯ ನಾಯಕರಲ್ಲಿ ವಾದವನ್ನು ನಡೀತಾ ಇದೆ, ವಾದವನ್ನು ಕೂಡ ನಡೀತಾ ಇದೆ. ಆದ್ರೆ ಹೈಕಮಾಂಡ್ ಮುಂದೆ ಈ ಕ್ಷಣದವರೆಗೂ ಕೂಡ ಯಾವುದೇ ರೀತಿಯ ಒಂದು ಮಹತ್ತರ ಚರ್ಚೆಗಳಿಗೆ ಬರ್ತಾ ಇಲ್ಲ. ಅಲ್ಲಿ ಚರ್ಚೆಗೆ ಬರ್ತಾ ಇಲ್ಲ ಅನ್ನುವಂಥದ್ದೇ ಸದ್ಯಕ್ಕೆ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟೆನ್ಷನ್. ಯಾಕೆಂತಂದು ಹೇಳಿದ್ರೆ ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ಅನೇಕ ಬಾರಿ ಪ್ರಯತ್ನಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂತದ್ದಾಗಿರ್ಬೋದು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತದ್ದಾಗಿರ್ಬೋದು, ನಿರಂತರಗಳ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ನವೆಂಬರ್ ನಲ್ಲಿ ಏನಾದ್ರೂ ಕ್ರಾಂತಿಯ ಮುನ್ನುಡಿ ಬರೆದು ಅಲ್ಲಿಗೆ ಶುರುವಾಯ್ತು ಅಂತಂದು ಹೇಳಿದ್ರೆ ಅದು ಮಾರ್ಚಿನವರೆಗೂ ಕೂಡ ಒಂದು ಮುಗಿಯುವಂತ ಸಾಧ್ಯತೆಗಳಿದಾವೆ. ಮತ್ತೊಂದು ಕಡೆಗೆ ಇಲ್ಲಿ ಒಂದೊಮ್ಮೆ ಸಿಎಂ ಬದಲಾವಣೆ ಅನ್ನುವಂಥ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸ್ಥಾನಮಾನ ಏನು, ಅವರ ನಂತರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಮಾಸ್ ಲೀಡರ್ಶಿಪ್ ಕೊಡುವಂಥವ್ರು ಯಾರು ಅನ್ನೋಂಥ ಒಂದಷ್ಟು ಚರ್ಚೆಗಳಿರುವಂಥ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ಇಲ್ಲಿ ಏನಾದ್ರು ಬದಲಾವಣೆ ಆಯಿತು ಅಂದರೆ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಒಂದಷ್ಟು ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ಬೋದು. ಮುಂಬರುವಂಥ ದಿನಗಳಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ತಲೆನೋವಾಗುವಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಮಹತ್ವದ ತೀರ್ಮಾನ